ಮೈಸೂರು ಜಿಲ್ಲೆ ಎಚ್.ಡಿ. ತಾಲೂಕಿನಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಭ್ರಷ್ಟ ಆಡಳಿತ ಅಧಿಕಾರಿಗಳ ವಿರುದ್ಧ ತಾಲೂಕು ಆಡಳಿತದ ಮುಂದೆ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದರು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ತಾಲೂಕು ಆಡಳಿತ ಸತ್ತಿದೆ. ಫಾರಂ 53ರಂತೆ ರೈತನಿಗೆ ಸಾಗುವಳಿ ನೀಡಬೇಕು. ಲಂಚವಿಲ್ಲದ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸವೂ ಆಗುವುದಿಲ್ಲ. ಭ್ರಷ್ಟ ಆಡಳಿತ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಅನ್ನ ನೀಡುವ ರೈತನಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸುವುದಿಲ್ಲ. ಕಾಡಿನಿಂದ ನಾಡಿಗೆ ಕಾಡು ಪ್ರಾಣಿಗಳು ಬರುವುದನ್ನು ಖಂಡಿಸಿ ಒಂದೇ ತಿಂಗಳಲ್ಲಿ ಹುಲಿ ದಾಳಿಗೆ 3 ರೈತರು ಸಾವನ್ನಪ್ಪಿದರು ಮತ್ತು ಇನ್ನೊಬ್ಬ ರೈತ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡುತ್ತಿರುವರು. ಇಲ್ಲಿಯವರೆಗೆ ನಡೆದಿರುವ ಹುಲಿ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಗರ್ಜಿಸಿದ ರೈತ ಸೇನಾನಿಗಳು. ಇದೇ ಸಂದರ್ಭದಲ್ಲಿ ಪ್ರಾಣಿ ದಾಳಿಗೆ ಒಳಪಟ್ಟ ರೈತರಿಗೆ ತಲಾ 50 ಲಕ್ಷ ಪರಿಹಾರ ಕೊಟ್ಟು ರೈತರ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸವನ್ನು ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಭ್ರಷ್ಟ ಆಡಳಿತ ಅಧಿಕಾರಿಗಳ ವಿರುದ್ಧ ಮತ್ತು ಕಾನೂನು ಪಾಲನೆ ಮಾಡದ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಯುವ ಘಟಕದ ರಾಜ್ಯ ಅಧ್ಯಕ್ಷರು ರಫೀವುಲ್ಲಾ ರವರು ಎಚ್ಚರಿಕೆ ನೀಡಿದರು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ, ಯುವ ಘಟಕದ ಮಹಿಳಾ ಉಪಾಧ್ಯಕ್ಷರು ಯಶೋಧ ನಾರಾಯಣ್, ಯುವ ಘಟಕದ ಉಪಾಧ್ಯಕ್ಷರು ನವೀದ್ ಪಾಷಾ, ಮೈಸೂರು ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಗಂಗಾಧರ್ ಗೌಡ, ಯುವ ಘಟಕದ ಕಾರ್ಯದರ್ಶಿ ಶಶಿಕುಮಾರ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಗಣೇಶ್, ಎಚ್.ಡಿ. ತಾಲೂಕು ಅಧ್ಯಕ್ಷರು ಬೂದ್ನೂರು ಮಹಾದೇವ್, ತಾಲೂಕು ಗೌರವ ಅಧ್ಯಕ್ಷರು ಸುಬ್ರಹ್ಮಣ್ಯಗೌಡರು, ತಾಲೂಕು ಪ್ರಧಾನ ಕಾರ್ಯದರ್ಶಿ ತಸ್ಲೀಂ, ತಾಲೂಕು ಉಪಾಧ್ಯಕ್ಷರುಗಳು ಗೋವಿಂದರಾಜ್ ಮತ್ತು ಮಲ್ಲೇಗೌಡ, ತಾಲೂಕು ಮುಖಂಡರು, ಗ್ರಾಮ ಘಟಕದ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮತ್ತು ರೈತ ಸೇನಾನಿಗಳು ಹೋರಾಟಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ನಮಗೆ ಜಾಸ್ತಿ ಟೈಮ್ ಬೇಡ, 2 ದಿನ 2 ಡೇಸ್ ಒಳಗಡೆ ಕರಿಬೇಕು ಅಂತ ಎಲ್ಲರಿಗೂ ಯಾರ್ಯಾರು ಹೇಳ್ತಾರೆ ಅವ್ರಿಗೆಲ್ಲ ಮನವಿ ಪತ್ರ ನಾವು ಕೊಡ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೈನ್ ಆಫೀಸರ್ಸ್ನ ಕರೆಸಿದ್ದೇವೆ. ಅವರೇ ಕುತ್ಕೊಂಡು ಮಾತಾಡೋದಲ್ಲ. ಮೀಟಿಂಗಲ್ಲಿ MLA ಸಾಹೇಬ್ ಫ್ರಂಟಲ್ಲಿ ಕೂತಿರುತ್ತೆ, ಇವರು ಬ್ಯಾಕ್ ಸೈಡಲ್ಲಿ ಕೂತಿರುತ್ತೆ. MLA ಸಾಹೇಬ್ ನಮಗೆ ತಂದು ಅವ್ರು ಡೇಟ್ ಕೊಡಬೇಕು. ಯಾರು MLA ಯಾರು ಕೂತಿರೋದು? ಚಿಕ್ಕಮದು ಅವರು, ಅವ್ರಿಗೆ ಮಾಡೋಣ ಬಿಡಿ. KDP ಮೀಟಿಂಗ್ ಅಂದರೆ ಜನಗಳಿಗಿಂತೂ ತಾಲೂಕು ಜನಗಳಿಗಿಂತೂ ಏನು ದೊಡ್ಡದೇನಲ್ಲ. KVT ಮೀಟಿಂಗು ಫಸ್ಟು ಇಲ್ಲಿ ಜನಗಳ ಸಮಸ್ಯೆ ಆಲಿಸ್ಬಿಟ್ಟು ಆಮೇಲೆ ಅಲ್ಲಿ ಮಾಡಬೇಕಾಗಿರೋದು ಮೀಟಿಂಗು. ಫಸ್ಟು ನಮ್ಮ ತಾಲೂಕಿನ ಜನನೇ ನೆಮ್ಮದಿಲಿ ಮಲಗ್ತಾ ಇಲ್ಲ, ಎಲ್ಲ ಮಧ್ಯರಾತ್ರಿಲೆಲ್ಲ ಎದ್ದೋಡಾಡ್ತಾವ್ರು ಅಂದರೆ ಇವರೆಲ್ಲ ಹೋಗ್ಬಿಟ್ಟು ಕೂತ್ಕೊಂಡು ಸಭೆ ಮಾಡೋದಲ್ಲ. ಇಲ್ಲಿ ಫಸ್ಟು ತಾಲೂಕು ಜನತೆಗೆ ಈಗ ನೀವು ತಗೊಳ್ಳಿ, ನಿಮ್ಮಿಂದ ಮಾತೇನಿಲ್ಲ. ನಮಗೆ 2 ಡೇಸ್ ಒಳಗಡೆ ಮಾಡಲಿಲ್ಲ ಅಂದರೆ ಈ ಗೇಟು ಇಲ್ಲಿ ಒಳಗಡೆ ಬರಲ್ಲ, ಆ ಗೇಟು ಬೀಗ ಹಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಸರ್ 2 ಡೇಸ್ ಟೈಮ್ ಸರ್, ಇಲ್ಲ ಅಂತ ಹೇಳಿದ್ರೆ ಕ್ಲೋಸ್ ದ ಗೇಟ್. ಕಿಸಾನ್ ಸೇನೆ ವತಿಯಿಂದ ಎಚ್.ಡಿ. ತಾಲೂಕು ಆಫೀಸ್ಗೆ ಇವತ್ತು ಎಲ್ಲ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದು. ವಿಚಾರ ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ದಾಳಿ ಅತಿ ಹೆಚ್ಚಾಗಿ ಆಗಿರೋದ್ರಿಂದ ಸರ್ಗೂರು ಭಾಗ ಆಗಿರ್ಬೋದು, ಎಚ್.ಡಿ. ಭಾಗ ಆಗಿರ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈಗ ನಿನ್ನೆಯಿಂದ ಏನಾಗಿದೆ, ಆನೆಗಳು ಜಾಸ್ತಿ ಆಗಿದೆ. ಈಗ ನಿನ್ನೆಯಿಂದ ಆನೆಗಳು ರೈತ ಒಂದಕ್ಕಾದ್ರೆ ತತ್ತರಿಸ್ಕೋಬಹುದು. ಪ್ರತಿ ಒಂದು ಪ್ರಾಣಿನೂ ಇವ್ರು ಹೋಗ್ಬಿಟ್ಟು ರೆಸಾರ್ಟ್ ಮಾಡ್ಕೊಂಡು ಟೂರಿಸಂ ಮಾಡಿಸ್ಕೊಂಡು ಪೂರ್ತಿ ಇವತ್ತು ಪ್ರಾಣಿ ಎಲ್ಲ ಆಚೆ ಕಳಿಸ್ಕೊಂಡು ಹೊರಗಡೆ ಕಳಿಸ್ಕೊಂಡು ಎಲ್ಲ ಸರ್ಕಾರ ಮಾಡ್ತಿದೆ. ಇವತ್ತು ಇಲ್ಲಿ ತಮಾಷೆ ಆಡಂತ ಕೆಲಸ ಮಾಡ್ತಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರೋರು ಯಾರು ಅಧಿಕಾರಿಗಳು, ತಾಲೂಕು ದಂಡ ಅಧಿಕಾರಿಗಳು ಜವಾಬ್ದಾರಿ ಏನು ಅಂದ್ಬಿಟ್ಟೆ ಮರ್ತ್ಕೊಂಡ್ಬಿಟ್ರೆ ಇವತ್ತು ತಾಲೂಕದ ದಂಡಾಧಿಕಾರಿಗಳು. ಏನಕ್ಕಪ್ಪ ಹೇಳ್ತಾ ಇದೀವಿ ಅಂದ್ರೆ, ಯಾವುದೇ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಇವ್ರು ಒಂದು ದಿನ ಕರೆದುಬಿಟ್ಟು ರೈತ ಸಂಘಟನೆಯವ್ರಿಗಾಗ್ಲಿ, ರೈತ ಬೇಡ ಸಾಮಾನ್ಯ ರೈತರು ಕರೆದುಬಿಟ್ಟು ಒಂದು ದಿನ ಇವ್ರು ಸಭೆ ಮಾಡಿದೀವಿ ಅಂದ್ಬಿಟ್ಟು ನಮಗೆ ತೋರಿಸ್ತೀವಿ ಸ್ವಾಮಿ ನೋಡೋಣ. ಎಚ್.ಡಿ. ಪ್ರತಿ ಒಂದು ಜಿಲ್ಲೆಯಲ್ಲೂ ಇದೇ ಗೋಳಾಗ್ಬಿಟ್ಟಿರೋದು. ಅಧಿಕಾರಿಗಳದು ತಾಲೂಕು ದಂಡಾಧಿಕಾರಿ ಅಂದ್ರೆ ತಂದೆಗೆ ಸಮಾಂತರ ತಾಲೂಕಲ್ಲಿ ಅವ್ರ ಅಂಡ್ರಲ್ಲಿ ಎಲ್ಲ ಅಂತ ಬರಂದಿರೋ ಅಧಿಕಾರಿಗಳು. ಇದನ್ನ ತಾಲೂಕು ದಂಡಾಧಿಕಾರಿಗಳೇ ನಿದ್ದೆಗೆ ಹೋದ್ರೆ ಅವರೆಲ್ಲ ನಿದ್ದೆ ಮಾಡದೆ ನೀನೇನು
ಬೇರೆ ಮಾಡ್ತಾರೆ ಅವರು. ಹಾಗಾಗಿ ನಾವು ಈಗ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇನ್ನು 2 ದಿನದೊಳಗಡೆ ಇಲ್ಲಿಗೆ ಸಂಬಂಧಪಟ್ಟ DCF ಆಗಿರ್ಬೋದು, RF ಆಗಿರ್ಬೋದು, ACF ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟ ಕೃಷಿ ಇಲಾಖೆಯವರಾಗಿರ್ಬೋದು, AD ಅವರಾಗಿರ್ಬೋದು, JD ಅವರಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ HD ಕೋಟೆ ತಾಲೂಕಿಗೆ ಇಲ್ಲಿ ಬಂದು ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಒಂದು ಸಭೆ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇದ್ರ ಮುಂದೆ ಏನಾದರೂ ಅವ್ರು ಇನ್ನು 2 ದಿನದಲ್ಲಿ ಇದನ್ನ ಮಾಡಲಿಲ್ಲ ಅಂದ್ರೆ ಮುಂದೆ HD ಕೋಟೆ ತಾಲೂಕು ಆಫೀಸಿನ ಗೇಟ್ಗೆ ಬೀಗ ಹಾಕಿ ಇವ್ರನ್ನೆಲ್ಲ 2 ದಿನ ಆಗ್ಲಿ ಹೊರಗಡೆ ಮನೆಗೂ ಸುಧಾ ಕಳಿಸ್ದಂಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇವೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಾಖಲೆದಲ್ಲಿ ಎಷ್ಟು ಕೆಲಸ ವೈದ್ಯರು ಮಾಡಿಕೊಂಡಿದ್ದೀನಿ ಮತ್ತು ಅವ್ರನ್ನೇ ಕೇಳಿ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ ನಾನು ಕೂತಿದ್ದೀನಿ. ನಾನು ಇಂತಿಂತ ಕೆಲಸ ಮಾಡಿದ್ದೀನಿ. ನಮ್ಮ ಕೆರಡೆಯವರು VA ಆಗಲಿ RI ಆಗಲಿ ಇವ್ರಿಗೆಲ್ಲ ನನ್ನ ಇದು ಮಾಡ್ಕೊಂಡು ಎಲ್ಲಿಸ್ಕೊಂಡು ಅವ್ರು ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಒಂದು ಪಟ್ಟಿ ಕೊಡೋಕ್ಕೆ ಹೇಳಿ ರಸ್ತೆ ವ್ಯವಹಾರ ಬಂದು ನನಗೆ ಗೊತ್ತಿಲ್ಲ ಅನ್ನೋದು. ಆಮೇಲೆ ಜಮೀನಲ್ಲಿ ದುರಸ್ತಿ ಆಗ್ತಾ ಯಾಕಂದರೆ ಮಾಡ್ಕೊಂಡ್ರೆ ನೀವು ಆದೇಶ ಕೊಟ್ಟಿಲ್ಲ ಮಾಡ್ಕೊಡ್ತೀವಿ. ಯಾರೋ ಎಲ್ಲ ಕಡೆ ನಾವು ದುರಸ್ತಿ ಆಗ್ತೇವೆ. ಅದು ನಮ್ಮ ಕಡೆ ದುರಸ್ತಿ ಮಾಡಬೇಕಾದ್ರೆ ಭಾಳ ಕಷ್ಟ ಮಾಡ್ತವ್ರೆ. ಯಾಕೆ ಗೊತ್ತಿಲ್ಲ. ದಂಡಾಧಿಕಾರಿಗಳು ಅಂತ ಹಾಕವ್ರೆ ಇಲ್ಲಿ ಸುಮ್ಮನೆ ಕುಂತಿದ್ದು ಹೋಗೋಕ್ಕೆ ಅಂತ ಕಾಣಿಸ್ತಾ ಇದೆ. ಅದೇ ಹುಲಿಗಳು ಅಲ್ಲಿ ಏನಾರಲ್ಲಿ ಈಗ ಒಂದು RF ಅವರಲ್ಲಿ, DF ಅವರಲ್ಲಿ, ACF ಅವರಲ್ಲಿ ಇವ್ರು ಎಲ್ಲರೂ ಇವ್ರು ಗಂಡರು ಅವರೇ ಇವ್ರು ಯಾಕೆ ಕೇಳೋಕ್ಕಾಗಲ್ಲ. ಇದೆಲ್ಲ ದಂಡನೆ ಮಾಡೋಕ್ಕಾಗಲ್ಲ. ಏನು ಪ್ರಯೋಜನ ಇಲ್ಲ. ಸುಮ್ಮನೆ ದಂಡ ನಮ್ಮ ಹಾಕೋದ್ರೆ ಅಷ್ಟೇ ಇಲ್ಲ. 10,000 ಹಾಕ್ತಾರೆ ಜಮೀನು. ಈಗ ಅಲ್ಲಿ ಬಂತಂದ್ರೆ VA ಹೋಗಿ ಕೇಳ್ತಂದ್ರೆ ಒಂದು ಏನಪ್ಪ ಅಂತಂದರೆ ಮೊನ್ನೆ ನಡೆದ ಘಟನೆ ವಂಶವೃಕ್ಷ ಕೇಳಕ್ಕೆ ವಂಶವೃಕ್ಷ ಕೇಳಕ್ಕೆ ಬಂದಾಗ ಯಾರ ಒಬ್ಬ ಹೇಳಿದಂಥ ವ್ಯಕ್ತಿ ಅವ್ನಿಗೆ ಆದದವನು ಅವಳಿಗೆ ಮಗಳವಳಕ್ಕಿಂತ ತಂಗಿ ಅವನೇ ತಂಗಿ ಇರುವನು ಈ VAದವನು ಹೋಗಿ ಎಲ್ಲ ಕಡೆನೂ ವಿಚಾರಣೆ ಮಾಡ್ಕೊಂಡು ಪಕ್ಕದಲ್ಲಿ ಪರಿಶೀಲನೆ ಮಾಡ್ಬೋದು. ಪರಿಶೀಲನೆ ಮಾಡಿದಂತೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ನಿಮಗೆ ತಂಗಿ ತಂಗಿ ಅಂತಂತೆ ಇಂಡೋ ತಂಗಿ ಎಲ್ಲಿಂದ ಕೂಡ ಅವ್ರ ಅಪ್ಪಂತ ಹೋಗ್ತಾಡೋದಕ್ಕೆ ನಾನು ಎಲ್ಲಿ ಹೋಗಿಲ್ಲಪ್ಪ ಹುಡುಗಿಯ ನನಗಿರೋದು ಒಬ್ಬಳೇ ಅಂತ ಅವ್ನು ಹೇಳೋನೆ. ಅವ್ರ ಅಪ್ಪನಿಗೂ ಮಗನಿಗೂ ಅಂಟ್ಕೊಂಡು ಈ ಥರ ಸ್ಥಿತಿಗಳು ಇಲ್ಲಿ ಬರ್ತೈತೆ. ಅದನ್ನು ತಹಸೀಲ್ದಾರ್ಗೆ ಹೇಳಕ್ಕೆ ಬಂದಾಗ ಆ VA ಕರ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ದು ಏನು ಅಂತ ಕೇಳೋಕ್ಕೆ ಅರಿಗತ್ತಾ ಇಲ್ಲ. ಆ ಥರ ಇರುವಂಥ ದಂಡಾಧಿಕಾರಿಗಳು ಅವ್ರ 3ಗಳ ಹತ್ರ 4 ಜನಗಳ ಹತ್ರ ದುಡ್ಡು ಇಸ್ಕೊಂಡ್ಕೊಂಡಿದ್ದಾರೋ ಇಲ್ಲ ಬಜಾರ್ ಕಮಿಷನ್ ಕೊಡ್ತಿರೋ ತಹಸೀಲ್ದಾರ್ ಅದು ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡ್ದೋ ನಾನುವೇ ನಮ್ಮ ತಾಲೂಕು ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಮಾಡ್ದಾಗ ಏನಂತ VA ನಾವು ಅದನ್ನು ಕೇಳಕ್ಕೆ ಹೋದಾಗ VA ಅಂದರು ಅವರಿಬ್ಬರು ಹೊರಗಡೆ ಕಳಿಸ್ಬಿಟ್ಟು ಬನ್ನಿ ಅಂತ. ಒಬ್ಬ ರೈತರ ಮಕ್ಕಳಾಗಿತ್ತು ನಾವು ರೈತ ಸಂಘಟನೆಯವ್ರನ್ನ ಹೋಗಿ ಕೇಳಕ್ಕೆ ಹೋದಾಗ ನಾವು ಇಬ್ಬರು ಹೊರಗಡೆ ಕಳಿಸ್ಕೊಂಡು ಹೇಳಿದಾಗ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟ ಸಂದರ್ಭದಲ್ಲಿ 3 ತಿಂಗಳಾಗೈತೆ. ಇನ್ನೂ ಏಕಪ್ಪ ಏನು ಅಂತ ಅವ್ರನ್ನ ಕರೆದು ವಿಚಾರಿಸೋಕ್ಕಾಗಿಲ್ಲ ಅಂತಂದಮೇಲೆ ಯಾಕೆ ಇಲ್ಲಿ ದಂಡಾಧಿಕಾರಿಗಳು ಏನು ಮಾಡೋಕ್ಕಿಲ್ಲ ಮಾಮೂಲಿ ಇರ್ಬೋದಲ್ಲ. ಅವರು ನಾವು ಅದನ್ನ ಎಲ್ಲಿ ತಗೋಬೇಕು ಮಾಹಿತಿ ಹಾಕ್ತೀವಿ. ಅದ್ರ ಎಲ್ಲ ಬರ್ತಾರೆ VAನು ಅವರು ಎರಡು ಕೊಡಬೇಕಾಗಿದೆ. ಅದು ಉತ್ತರ ನಾವು ತಗೋತೀವಿ. ದಯಮಾಡಿ ನಮ್ಮ ತಹಸೀಲ್ದಾರವರು ಗಮನ ತಗೊಳ್ಳಿ. ಈಗ ಏನು ಘಟನೆಗಳು ನಡೆದಿರ್ತದೆ ಭಯಂಕರ ಯಾವ ಘಟನೆಗಳು ನಡೆದ್ರು ಅಷ್ಟೇ ನೀವೆಲ್ಲ ತೀರಾ ವಿಚಾರಣೆ ಮಾಡಿ ಅದನ್ನು ಆದ ರೀತಿ ನಡೆಯುವಂಥ ಇದು ನಿಮ್ಮಲ್ಲಿ ಐತೆ ನೀವು ಮಾಡಬೇಕು ಅಂತ ಹೇಳ್ತಾ 2 ದಿವಸದಲ್ಲಿ ನಮ್ಗೆ ಉತ್ತರ ಕೊಡಬೇಕು. ನೀವು ಏನು ಮಾಡಿದ್ದೀವಿ ಅಂತ ಸಾಯ್ದೋದನ್ನು ಸಾಯಿಸಿ ಭೌತಿಕತೆ ಕೊಡೋಕ್ಕೆ ತಾಕತ್ತೈತೆ. ಐದೋದನ್ನ ಸಾಯಿಸ್ಬಿಟ್ಟು ಭೌತಿಕತೆ ಮಾಡಿಕೊಡೋಕೆ ಅಧಿಕಾರಿಗಳು ಐತೆ. VA ಮಾಡಿಕೊಟ್ಟವನೇ 2 ರಿಕಾರ್ಡ್ ಅಂತ ಬಂದಿದೆ. ಸತ್ತಿಲ ಪಾರ್ಟಿಯನ್ನ ಸಾಯಿಸ್ಬಿಟ್ಟು ಭೌತಿಕತೆ ಕೊಟ್ಟಿದ್ದಾರೆ ಅಂತ ನೀಚ್ ಕೆಟ್ಟವ್ರು ಇರೋರು ತಾಲೂಕು ಆಫೀಸಲ್ಲಿ ಇರೋರು. ಅವ್ರನ್ನ ಮುಂಗಡ ಮಾತಾಡೋಕ್ಕೆ ಅದು ಯಾಕ್ರಿ ಮಡಿಕೊಂಡಿದ್ದಾರೆ ಇವರು ಕೊಡ ತಾಲೂಕಿನಲ್ಲಿ MLA ಸಾಹೇಬರು ನನಗೂ ಅರ್ಥ ಆಯ್ತಿಲ್ಲ. ಅದನ್ನ ಸ್ಟೇಜಲ್ಲಿ ಮಾತಾಡಬೇಕಾಗದೆ ನಮ್ಮ MLA ಸಾಹೇಬರ ಹತ್ರ ಮಾತಾಡಬೇಕಾದ್ರೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ನಾನು ಮಾತಾಡ್ತೀನಿ. ಅಧಿಕಾರಿಗಳು ಬಹಳ ಅನಾಹುತವಾಗಿದೆ. ಏನಾಗಿದೆ ಅಂದರೆ ಯಾವುದೇ ಒಂದು ಆಫೀಸ್ಗಳಲ್ಲಿ ಏನು ಕೆಲಸ ಕಾರ್ಯಗಳು ನಡೀತಿಲ್ಲ. ಜೊತೆಗೆ ಎಲ್ಲ ಆಫೀಸ್ಗಳಲ್ಲಿ ಒಂದು ರೆಕಾರ್ಡ್ ರೂಮಲ್ಲಿ ಏನಾಗಿಸ್ಕೊಳ್ವ. ಜೊತೆಗೆ ಏನಾಗಿದೆ ಅಂದರೆ ಈಗ ಜನರು ಜೀವನ ಮಾಡೋಕೆ ಭಾಳ ತುಂಬ ಕಷ್ಟ ಆಗಿದೆ. HD ಕೋಟೆ ಒಳಗೆ ತಾಲೂಕಿನ ರೈತರುಗಳು ಸರಗೂರು ತಾಲೂಕು ಆಗ್ಬೋದು, HD ಕೋಟೆ ತಾಲೂಕು ಆಗ್ಬೋದು, ರೈತರುಗಳು ತುಂಬ ಕಷ್ಟ ಆಗಿದೆ. ತಹಸೀಲ್ದಾರ್ ಏನು ಮನೆಗೆ ನೃತ್ಯ ಮಾಡ್ತಾ ಇದ್ದಾರೆ ಇವರು. ತಹಸೀಲ್ದಾರರು ಆಡಳಿತ ಏನು ಮಾಡ್ತಾ ಇದ್ದೀನಿ, ನಾವು ಏನು ಮೆಸೇಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಹೇಳೋದನ್ನ ತಾಲೂಕು ತಹಸೀಲ್ದಾರ್ ಏನು ಮಾಡ್ತಾರೆ ಮಾಡ್ತಿದ್ದಾರೆ ಇವರು. ಎರಡು ತಹಸೀಲ್ದಾರ್ ಇದ್ದಾರೆ. ಸರಗೂರಲ್ಲಿ ಒಬ್ರು, HD ಕೋಟೆಯಲ್ಲಿ ಒಬ್ರು. ಇವ್ರಿಗೊಬ್ಬೊಬ್ರು ಸಿರಿಸ್ತಾರ ಬೇರೆ, ಇವ್ರಿಗೊಂದೊಂದು ಕಾರ್ ಬೇರೆ. ನಿನ್ನೆ ಏನು ಜೈಲೊಳಗೆ ಅಂಟ್ಕೊಂಡಿರೋಗೆ ಆನೆಗಳು, ಹುಲಿಗಳೆಲ್ಲ ಪ್ರಾಣಿಗಳೆಲ್ಲ ಅಂಟ್ಕೊಂಡವಲ್ಲ, ಬಡವರು ಎತ್ತರು ಕೂಲಿ ಕಾರ್ಮಿಕರು ಏನು ಮಾಡ್ತಿದ್ದಾರ. ಇವನು ಸರ್ಕಾರದಿಂದ ಕೂಡ 5 kg ಅಕ್ಕಿನ ಮಕ್ಕಳು ಸಾಕಾಯ್ತದ, ಅವ್ರು ಜೀವನ ಮಾಡೋಕ್ಕಾಯ್ತದ.
ತುಂಬಾ ಅನಾಹುತ ಇದೆಯಲ್ಲ. ಇವ್ರು ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ? ಇವತ್ತು KDP ಮೀಟಿಂಗ್ ಹೋಗೋರೆ, MLA ಹಿಂಗಡೆ ಕುಂತಿರ್ತಾರೆ, DC ಹಿಂಗಡೆ ಕುಂತಿರ್ತಾರೆ, ಮಾತಾಡಕ್ಕೆ ತಾಕತ್ತಿದೆ ತಹಸೀಲ್ದಾರ್ಗೆ. ಇವತ್ತು ರೈತರುಗಳು ಎಕ್ಕುಟ್ಟ ಐತಂದ್ರೆ ಕೂಡಲೇ ತಹಸೀಲ್ದಾರರು ಅಧಿಕಾರಿಗಳೆಲ್ಲ ತಾಲೂಕಲ್ಲಿ ಮೀಟಿಂಗ್ ಮಾಡಿ ನಿಮ್ಮ ಇಲಾಖೆಯಲ್ಲಿ ಈ ತರ ಪ್ರಾಬ್ಲಮ್ಗಳಾಗ್ತಿದೆಯಲ್ಲ ಏನ್ ಮಾಡ್ತಿದ್ರ ಅಂತ ಚೌಟಿ ತಕ ಹೊಡೆಯಕ್ಕಾಗಿಲ್ಲ ಅಂದ್ರೆ ತಹಸೀಲ್ದಾರ್ ಹೊಡೆಯಲಿ ತಾಲೂಕಿಂದ. ಯಾರಾದ್ರೂ ಕಂಡೀಷನ್ ಆಗಿ ತಾಲೂಕಾಳ ಮಗ ಯಾರಾದ್ರೂ ಒಬ್ರು ತಹಸೀಲ್ದಾರ್ ಬಂದೇ ಬರ್ತಾರೆ. ಇವತ್ತೇನಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷ ರಫೀಲ್ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ನಮ್ಮ ಗಂಗಾಧರಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ನೋವುಗಳನ್ನ ಹೇಳ್ಕೊಳಕ್ಕೆ ನಾವು ಮನವಿ ಕೂಡ ಬಂದಿದ್ದೀವಿ. ಆದ್ರೆ KDP ಮೀಟಿಂಗ್ ಇದೆ ಅಂದ್ಬಿಟ್ಟು ತಹಸೀಲ್ದಾರ್ ಹೊಂಟೋಗಿದ್ದಾರೆ. ಈ ತಹಸೀಲ್ದಾರ್ ಒಬ್ರು ಈಗ ಬಂದು ಶಿಸ್ತರು ಈಸ್ಕೊಳಕ್ ಬರ್ತಾರೆ, ನನಗೆ ಏನು ಗೊತ್ತೇ ಇಲ್ಲ ಸರ್ ಅಂತಾರೆ. ಯಾರೋ ಒಬ್ರು ವೃತ್ತಿಗೆ ಹೋಗ್ಬಿಟ್ಟು ಅವ್ರಿಗೆ ಅಕ್ಕಿ ಕೊಡ್ತಿಲ್ಲ ಸರ್ ಏನ್ ಹೇಳಿ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಬಿಡಿ ಅಂತ ಹೇಳ್ತಾರೆ. ಇಂಥ ಆಡಳಿತ HD ಕೋಟೆಯಲ್ಲಿರೋದು. ದಯವಿಟ್ಟು ಕೂಡಲೇ ಈ ಅಧಿಕಾರಿಗಳು ಎಚ್ಚರಿಸಿಕೊಂಡು ರೈತರ ಕಷ್ಟನ ಬಗೆಹರಿಸಬೇಕು. ಸಾಧ್ಯಕ್ಕೆ ಏನಾಗಿದೆ ಅಂದ್ರೆ ತಾಲೂಕಿನ MLA ಅವ್ರನ್ನ ದುರುಪಯೋಗ ಪಡಿಸ್ಕೊತಿರೋಂಥ ಅಧಿಕಾರಿಗಳು HD ಕೋಟೆಯಲ್ಲಿರೋರು. ಏನಾದ್ರು ಒಂದು ಹೇಳ್ತು ಅಂದ್ರೆ ಕಾರ್ಯಕರ್ತರು MLA ಹತ್ರ ಹೋಗಿ ನಿಂತ್ಕೊಬಿಡೋದು, ಎಲ್ಲ ಹೋಗ್ಬಿಟ್ಟು ಕೂತ್ಕೊಬಿಡೋದು. ಇವರು ಈ ತರ ಅನಾಹುತಗಳು ಆಯ್ತಿದೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಆಗಂಗಿಲ್ಲ. ಇನ್ನೊಂದು ದಿನ 2 ದಿನ 2-3 ತಿಂಗಳು ಅಂದ್ರೆ ತಾಲೂಕಿನಲ್ಲಿ ಫುಲ್ ಅನಾಹುತ ಆಯ್ತಿದೆ. ಆನೆಗಳದು, ಹುಲಿಗಳದು, ಜೇನುಗಳ ತರ ಅಂಟ್ಕೊಂಡಿವೆ. ಯಾರು ರೈತರುಗಳಲ್ಲಿ ಒಂದು ತೋಟದಲ್ಲಿ ಒಂದು ಹೆಂಗಸರು ಮಕ್ಕಳು, ಶಾಲೆ ಮಕ್ಕಳು ತುಂಬಾ ಕಷ್ಟ ಆಗಿದೆ. ಕೂಡಲೇ ತಹಸೀಲ್ದಾರು DC ಅವ್ರ ಹತ್ರ ಮಾತಾಡ್ತಾರ, ಸರ್ಕಾರದವ್ರ ಹತ್ರ ಮಾತಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆಡಳಿತ ತಾಲೂಕು ದಂಡಾಧಿಕಾರಿಗಳು ಕೊಡ್ಬೇಕಷ್ಟೇ ನಮ್ಗೆ ಗೊತ್ತಿರೋದು. ಇಲ್ಲ ಅಂದ್ರೆ ಇತಿಹಾಸದಲ್ಲಿ ಏನ್ ಮಾಡ್ತಾರೆ, ಇಡೀ ತಾಲೂಕುಗಳಲ್ಲಿ ಯಾವುದೇ ಒಂದು ಮನವಿ ಕೊಡ್ಬೇಕಾದ್ರೆ ತಹಸೀಲ್ದಾರ್ ಅಂತ ಕೊಡ್ತಾರೆ. ತಹಸೀಲ್ದಾರ್ ಆಫೀಸರ್ಗೆ ಬೀಗ ಹಾಕ್ಬಿಟ್ಟು ತಹಸೀಲ್ದಾರ್ನು ಹೊರಗಡೆ ನಿಲ್ಲಿಸ್ತೀವಿ. ಈ ರೈತ ಸಮಿತಿಯ ತಾಕತ್ತಿದೆ, ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ತಾಕತ್ತು ಇದೆ, ಅದು ಮಾಡೇ ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ. ರೈತರ ಕಷ್ಟನ ಪರಿಗಣಿಸ್ತಿಲ್ಲ ಅಂದ್ರೆ ನಮಸ್ಕಾರ ತಾಲೂಕು ಅಧ್ಯಕ್ಷರು ಕೂತ್ಕೊಂಡು ಮಾತಾಡ್ತೀವಿ.